ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2018ರಲ್ಲಿ ಬಿಡುಗಡೆಯಾಗಿದ್ದ ನೀಲಿ ಎಂಬ ಮಲಯಾಳಂ ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸಿಟಿಯಲ್ಲಿ ವಾಸ ಮಾಡ್ತಿದ್ದ ಚಿತ್ರದ ಹೀರೋಯಿನ್ ಆಗಿರುವ ಲಕ್ಷ್ಮಿ ತನ್ನ ಗಂಡ ತೀರಿ ಹೋದ ನಂತರ ತನ್ನ ಮಗಳನ್ನ ಕರೆದುಕೊಂಡು ಹಳ್ಳಿಯಲ್ಲಿದ್ದ ತನ್ನ ತಾಯಿಯ ಮನೆಗೆ ಶಿಫ್ಟ್ ಆಗ್ತಾಳೆ. ಆ ಊರಿನ ಪಕ್ಕದಲ್ಲಿದ್ದ ಕಾಡಿನ ಒಳಗಡೆ ನೀಲಿ ಎಂಬ ಮಹಿಳೆಯ ಆತ್ಮ ಇದ್ದು ತಪ್ಪು ಮಾಡೋರಿಗೆ ಆಕೆಯ ಆತ್ಮ ಶಿಕ್ಷೆ ಕೊಡುತ್ತೆ ಅಂತ ಊರಿನ ಜನಗಳೆಲ್ಲ ನಂಬಿರ್ತಾರೆ. ಹೀಗಿರುವಾಗ್ಲೇ ಒಂದು ದಿನ ಆ ಊರಲ್ಲಿ ಜಾತ್ರೆ ನಡೆಯುತ್ತಿದ್ದಾಗ ಚಿತ್ರದ ಹೀರೋಯಿನ್ ಆಗಿರುವ ಲಕ್ಷ್ಮಿಯ ಮಗಳು ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾಳೆ. ಊರಿನ ಜನಗಳಲ್ಲಿ ಒಂದಷ್ಟು ಜನ ಲಕ್ಷ್ಮಿಯ ಮಗಳನ್ನ ಆತ್ಮ ಬಲಿ ಪಡೆದುಕೊಂಡಿದೆ ಅಂತ ಮಾತನಾಡಿಕೊಳ್ತಿದ್ರೆ, ಮತ್ತೊಂದಷ್ಟು ಜನ ಇಲ್ಲ, ಯಾರು ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ಕಾಣೆಯಾದ ಲಕ್ಷ್ಮಿಯ ಮಗಳಿಗೆ ಏನಾಯ್ತು? ಚಿತ್ರದ ಹೀರೋನ ಜೊತೆ ಸೇರಿ ಲಕ್ಷ್ಮಿ ತನ್ನ ಮಗಳನ್ನ ಹುಡುಕ್ತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಮಿಸ್ಟರಿಗಳೇನು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಆಕ್ಸಿಡೆಂಟ್ ಆಗಿದ್ದ ತನ್ನ ಮಗಳನ್ನ ಒಂದು ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾನೆ. ತಕ್ಷಣ ಆ ಹುಡುಗಿಯನ್ನ ರಿಸೀವ್ ಮಾಡಿಕೊಂಡ ಡಾಕ್ಟರ್ಗಳು ಇನ್ನೇನೋ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲೇ ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಆ ಹುಡುಗಿ ಸತ್ತು ಹೋಗ್ತಾಳೆ. ಡಾಕ್ಟರ್ಸ್ಗಳು ನಿಮ್ಮ ಮಗಳು ಸತ್ತೋದ್ಲು ಅಂತ ಹೇಳ್ತಿದ್ದ ಹಾಗೆ ಆ ವಯಸ್ಸಾಗಿದ್ದ ತಂದೆ ತುಂಬಾನೇ ಜೋರಾಗಿ ಅಳ್ತಾರೆ. ನಂತರ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಆ ಹುಡುಗಿಯ ಡೆಡ್ ಬಾಡಿಯನ್ನ ಮಾರ್ಚರಿಗೆ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಮೊದಲೇ ಒಬ್ಬ ಸೈಕೋ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ಈತ ಮಾರ್ಚರಿಯ ಡೋರ್ ಅನ್ನ ಲಾಕ್ ಮಾಡಿ ಆ ಹುಡುಗಿಯ ಡೆಡ್ ಬಾಡಿ ಮೇಲಿದ್ದ ಬಟ್ಟೆಗಳನ್ನ ಓಪನ್ ಮಾಡ್ತಾನೆ. ಈತ ಹೀಗೆ ಬಟ್ಟೆಗಳನ್ನ ಓಪನ್ ಮಾಡ್ತಿರುವಾಗ ಮಾರ್ಚರಿಯ ಹೊರಗಡೆ ಯಾರೋ ಓಡಾಡ್ತಿರುವ ರೀತಿ ಶಬ್ದ ಆಗುತ್ತೆ. ಹೆದರಿಕೊಂಡ ಈತ ತಕ್ಷಣವೇ ಆ ಹುಡುಗಿಯ ಡೆಡ್ ಬಾಡಿಯನ್ನ ಬಾಕ್ಸ್ ನ ಒಳಗಡೆ ಸ್ಟೋರ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಶಾಕಿಂಗ್ಲಿ ಆ ಹುಡುಗಿಯ ಡೆಡ್ ಬಾಡಿಯ ಜಾಗದಲ್ಲಿ ಇವನ ಡೆಡ್ ಬಾಡಿನೇ ಇರೋ ರೀತಿ ಇವನಿಗೆ ಕಾಣಿಸುತ್ತೆ. ಒಂದೇ ಸರಿ ಗಾಬರಿಗೊಂಡ ಈ ವ್ಯಕ್ತಿ ಏನಾಗ್ತಿದೆ ಅಂತ ಅರ್ಥವಾಗದೆ ಅಲ್ಲಿಂದ ಹೊರಗಡೆ ಓಡಿ ಬರ್ತಾನೆ. ಆಗ ಒಂದು ಭಯಾನಕವಾದ ಆಕೃತಿ ಇವನನ್ನ ಚೇಸ್ ಮಾಡ್ತಾ ಟೆರಸ್ ನ ಮೇಲೆ ಹೋಗುವ ಹಾಗೆ ಮಾಡುತ್ತೆ. ಈತ ಎಷ್ಟೇ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಕೃತಿ ಇವನನ್ನ ಕೆಳಗಡೆ ತಳ್ಳಿ ಸಾಯಿಸಿ ಬಿಡುತ್ತೆ. ಈತ ಕೆಳಗಡೆ ಬಿದ್ದ ಶಬ್ದವನ್ನ ಕೇಳಿ ಹೊರಗಡೆ ಓಡಿ ಬಂದ ಎಲ್ಲರೂ ತಕ್ಷಣ ಟೆರಸ್ ನ ಕಡೆಗೆ ನೋಡ್ತಾರೆ. ಆದ್ರೆ ಅಲ್ಯಾರು ಕೂಡ ಅವರಿಗೆ ಕಾಣಿಸೋದೇ ಇಲ್ಲ. ಆದ್ರೆ ಸತ್ತು ಹೋದ ಆ ಹುಡುಗಿಯ ತಂದೆ ಮಾತ್ರ ಏನೋ ಯೋಚನೆ ಮಾಡಿ ಖಂಡಿತ ಇದನ್ನೆಲ್ಲ ನೀಲಿನೇ ಮಾಡಿರೋದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಅದೇ ಊರಿನ ಹೋಟೆಲ್ ನ ಒಳಗಡೆ ಒಂದಷ್ಟು ಜನ ತಪ್ಪು ಮಾಡೋರಿಗೆ ಆ ನೀಲಿಯ ಆತ್ಮ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಅಂತ ಮಾತನಾಡ್ತಿರೋದನ್ನ ನೋಡ್ತೀವಿ. ಹಾಗೂ ಅದೇ ಹೋಟೆಲ್ ನಲ್ಲಿರುವ ಅರುಣ್ ಹಾಗೂ ಪ್ರಭಾಕರ್ ಎಂಬ ಅದೇ ಊರಿನ ಇಬ್ಬರು ಕಳ್ಳರು ತಾವು ನೆಕ್ಸ್ಟ್ ಯಾವ ಮನೆಯನ್ನ ಕಳ್ಳತನ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರೋದನ್ನ ನೋಡ್ತೀವಿ. ನಂತರದ ಸೀನ್ ನಲ್ಲಿ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರುವ ಅರ್ಜುನ್ ಎಂಬಾತನನ್ನ ನೋಡ್ತೀವಿ. ಅರ್ಜುನ ಬಾಸ್ ಇವನಿಗೆ ತಮ್ಮ ನ್ಯೂಸ್ ಪೇಪರ್ ಗಳಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಒಳ್ಳೆ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡುವಂತ ಹೇಳ್ತಾರೆ. ಮತ್ತೊಂದು ಕಡೆ ಚಿಕ್ಕ ಮಕ್ಕಳಿಗೆ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ಲಕ್ಷ್ಮಿಯನ್ನ ನೋಡ್ತೀವಿ. ಸ್ನೇಹಿತರೆ, ಲಕ್ಷ್ಮಿ ತನ್ನ ಕೆಲಸಕ್ಕೆ ಇತ್ತೀಚೆಗೆ ರಿಸೈನ್ ಮಾಡಿದ್ದು ತನ್ನ ಮಗಳು ತಾರಾಳನ್ನ ಕರೆದುಕೊಂಡು ಹಳ್ಳಿಯಲ್ಲಿರುವ ತನ್ನ ತಾಯಿ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಯಾಕಂದ್ರೆ ಲಕ್ಷ್ಮಿ ಅಲೆಕ್ಸ್ ಎಂಬ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆಗಿದ್ದು ಆತ ಇತ್ತೀಚೆಗೆ ತಾನೇ ಕಿಡ್ನಿ ಪ್ರಾಬ್ಲಮ್ ನಿಂದಾಗಿ ಸತ್ತು ಹೋಗಿರ್ತಾನೆ. ಸೊ ಇಲ್ಲೇ ಇದ್ರೆ ತನ್ನ ಗಂಡನ ಸಾವಿನ ನೋವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ತನ್ನ ಮಗಳನ್ನ ಕರೆದುಕೊಂಡು ತನ್ನ ತಾಯಿ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಲಕ್ಷ್ಮಿ ತನ್ನ ಮಗಳನ್ನ ಕರೆದುಕೊಂಡು ಹಳ್ಳಿಯಲ್ಲಿರುವ ತನ್ನ ತಾಯಿಯ ಮನೆಗೆ ಶಿಫ್ಟ್ ಆಗ್ತಾಳೆ. ತನ್ನ ಅಜ್ಜಿ ಮನೆಗೆ ಹೋದ ನಂತರ ತಾರಾ ಎಲ್ಲವನ್ನ ಮರೆತು ಹಳ್ಳಿಯ ಮಕ್ಕಳ ಜೊತೆ ಆಟವಾಡೋದಕ್ಕೆ ಶುರು ಮಾಡ್ತಾಳೆ. ತನ್ನ ಮಗಳು ಎಲ್ಲವನ್ನ ಮರೆತು ಖುಷಿಯಾಗಿ ಆಟವಾಡ್ತಿರೋದನ್ನ ನೋಡಿ ನನ್ನ ಮಗಳನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಒಳ್ಳೆ ನಿರ್ಧಾರನೆ ಮಾಡಿದೆ ಅಂತ ಲಕ್ಷ್ಮಿಗೂ ಕೂಡ ಅನ್ಸುತ್ತೆ. ಲಕ್ಷ್ಮಿ ಕೂಡ ತನ್ನ ಫ್ರೆಂಡ್ಸ್ ಗಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ತನ್ನ ಗಂಡನ ಸಾವಿನ ನೋವನ್ನ ದಿನೇ ದಿನೇ ಮರೆಯೋದಕ್ಕೆ ಶುರು ಮಾಡ್ತಾಳೆ. ಹೀಗಿರುವಾಗ್ಲೇ ಆ ಊರಲ್ಲಿ 3 ದಿನಗಳ ಕಾಲ ದೇವರ ಜಾತ್ರೆ ಶುರುವಾಗುತ್ತೆ. ಮತ್ತೊಂದು ಕಡೆ ಕಳ್ಳರಾಗಿದ್ದ ಅರುಣ್ ಹಾಗೂ ಪ್ರಭಾಕರ್ ಜಾತ್ರೆಗೆ ಬಂದಿದ್ದ ಜನಗಳ ಬಳಿ ಪಿಕ್ ಪಾಕೆಟ್ ಮಾಡೋದಕ್ಕೆ ಕಾಯ್ತಿರ್ತಾರೆ. ಫೋಟೋಗ್ರಾಫರ್ ಅರ್ಜುನ್ ಕೂಡ ಆ ಜಾತ್ರೆಗೆ ಬಂದು ಒಳ್ಳೊಳ್ಳೆ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತಿರ್ತಾನೆ. ಹೀಗೆ ಆ ದಿನ ರಾತ್ರಿ ಎಲ್ಲ ಪರ್ಫಾರ್ಮೆನ್ಸ್ ಗಳು ಮುಗಿದ ನಂತರ ಎಲ್ಲರೂ ತಮ್ಮ ಪಾಡಿಗೆ ತಾವು ಮನೆಗಳಿಗೆ ಹೊರಡ್ತಾರೆ. ಲಕ್ಷ್ಮಿ ಕೂಡ ತನ್ನ ಮಗಳನ್ನ ಕರೆದುಕೊಂಡು ಸ್ವಲ್ಪ ದೂರ ಇದ್ದ ತನ್ನ ಮನೆಗೆ ಕಾಡಿನ ದಾರಿ ಮೂಲಕ ನಡೆದುಕೊಂಡು ಹೊರಡ್ತಾಳೆ. ಮತ್ತೊಂದು ಕಡೆ ಅರ್ಜುನ್ ತನ್ನ ಜೀಪ್ ನಲ್ಲಿ ಹೋಗ್ತಿರುವಾಗ ಕಳ್ಳರಾಗಿರುವ ಅರುಣ್ ಹಾಗೂ ಪ್ರಭಾಕರ್ ಇವನ ಜೀಪ್ ಅನ್ನ ಅಡ್ಡ ಹಾಕ್ತಾರೆ. ಸರ್, ನಾವು ಕೂಡ ಇದೇ ರಸ್ತೆಯಲ್ಲೇ ಹೋಗ್ಬೇಕು, ಸ್ವಲ್ಪ ದೂರ ನಮ್ಮನ್ನ ಕೂಡ ಡ್ರಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸರಿ ಅಂತ ಅರ್ಜುನ್ ಅವರಿಬ್ಬರನ್ನ ಜೀಪ್ ನ ಒಳಗಡೆ ಹತ್ತಿಸಿಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೊದಲ
ಮೊದಲೇ ರಾತ್ರಿ ಹೊತ್ತು ಅದು ಕೂಡ ಕಾಡಿನ ರಸ್ತೆಯಲ್ಲಿ ಹೋಗ್ತಿದ್ದ ಕಾರಣ ಹೆದರಿಕೊಂಡಿದ್ದ ಲಕ್ಷ್ಮಿ ಹಾಗೂ ಆಕೆ ಮಗಳಿಗೆ ತಮ್ಮನ್ನ ಯಾರೋ ಫಾಲೋ ಮಾಡ್ತಿರುವ ರೀತಿ ಶಬ್ದ ಬರುತ್ತೆ. ಮತ್ತಷ್ಟು ಹೆದರಿಕೊಂಡ ಲಕ್ಷ್ಮಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಯಾರು ಕೂಡ ಆಕೆಗೆ ಕಾಣಿಸೋದಿಲ್ಲ. ಮತ್ತಷ್ಟು ಹೆದರಿಕೊಂಡ ಲಕ್ಷ್ಮಿ ತಕ್ಷಣ ತನ್ನ ಮಗಳನ್ನ ಕರೆದುಕೊಂಡು ಬೇಗ ಬೇಗ ಮನೆಯ ಕಡೆ ಹೋಗ್ತಿರುವಾಗ ಯಾರೋ ಹಿಂದಿನಿಂದ ಬಂದು ಆಕೆ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾರೆ. ತನ್ನ ತಾಯಿ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ತಾರಾ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದ ಮೇನ್ ರೋಡ್ ಕಡೆಗೆ ಓಡಿ ಬರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನ್, ಅರುಣ್ ಹಾಗೂ ಪ್ರಭಾಕರ್ ಅದೇ ರಸ್ತೆಯಲ್ಲಿ ಜೀಪ್ ನಲ್ಲಿ ಪಾಸ್ ಆಗ್ತಿರ್ತಾರೆ. ಮಧ್ಯರಾತ್ರಿಯಲ್ಲಿ ಅದು ಕೂಡ ಕಾಡಿನ ಮಧ್ಯದಲ್ಲಿ ಒಬ್ಬಳೆ ಹುಡುಗಿ ನಿಂತಿರೋದನ್ನ ನೋಡಿದ ಅರ್ಜುನ್ ಜೀಪ್ ಅನ್ನ ಸ್ಟಾಪ್ ಮಾಡ್ತಾನೆ. ಇಳಿದು ಹೋಗಿ ಆ ಹುಡುಗಿಯನ್ನ ವಿಚಾರಿಸಬೇಕು ಅನ್ನೋಷ್ಟರಲ್ಲಿ ಆಕೆ ಬಳಿಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಿರೋದನ್ನ ನೋಡ್ತಾನೆ. ಮೋಸ್ಟ್ಲಿ ಆ ಹುಡುಗಿಯ ತಂದೆ ಇರಬೇಕು ಅಂದುಕೊಂಡ ಅರ್ಜುನ್ ಜೀಪ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ತನ್ನ ಪಡಿಗೆ ತಾನು ಹೊರಟು ಹೋಗ್ತಾನೆ. ಆದ್ರೆ ಶಾಕಿಂಗ್ಲಿ ಲಕ್ಷ್ಮಿ ಇನ್ನೂ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ತೋರಿಸಲಾಗುತ್ತೆ. ಹಾಗಾದ್ರೆ ಒಬ್ಬಳೇ ಇದ್ದ ಲಕ್ಷ್ಮಿಯ ಮಕ್ಕಳು ತಾರಾಳ ಬಳಿಗೆ ಬಂದಿದ್ಯಾರು ಅಂತ ಚಿತ್ರದಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಅಷ್ಟಕ್ಕೂ ಲಕ್ಷ್ಮಿಯ ಜೀವನದಲ್ಲಿ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, 8 ವರ್ಷಗಳ ಹಿಂದೆ ಲಕ್ಷ್ಮಿ ಹಾಗೂ ಅಲೆಕ್ಸ್ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಮದುವೆಯಾದ ಹೊಸತರಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ವರ್ಷಗಳು ಕಳೆದ ಹಾಗೆ ಇಬ್ಬರ ಮಧ್ಯ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಅಲೆಕ್ಸ್ ಲಕ್ಷ್ಮಿಯನ್ನ ಬಿಟ್ಟು ಬೇರೊಬ್ಬಳು ಹುಡುಗಿಯ ಜೊತೆ ಅಫೇರ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಆಕೆಯ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಲಕ್ಷ್ಮಿ ಕೂಡ ತನ್ನ ಗಂಡನನ್ನ ಮರೆತು ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ತನ್ನ ಮಗಳನ್ನ ತಾನೇ ನೋಡಿಕೊಳ್ತಿರ್ತಾಳೆ. ಹೀಗಿರುವಾಗ್ಲೇ ಒಂದು ದಿನ ಅಲೆಕ್ಸ್ ನ ಅಣ್ಣ ಅಳುತ್ತಾ ಲಕ್ಷ್ಮಿಯ ಬಳಿಗೆ ಬಂದು, ಲಕ್ಷ್ಮಿ, ನಿನ್ನ ಗಂಡನ 2 ಕಿಡ್ನಿಗಳು ಕೂಡ ಫೇಲ್ ಆಗಿವೆ. ಡಾಕ್ಟರ್ಸ್ ಗಳು ಅಲೆಕ್ಸ್ ಬದುಕಬೇಕು ಅಂದ್ರೆ ಅವನಿಗೆ ಯಾರಾದ್ರೂ ಕಿಡ್ನಿ ಡೊನೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿನ್ನ ಬ್ಲಡ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ನಿನ್ನ ಕಿಡ್ನಿಗಳು ನಿನ್ನ ಗಂಡನ ಕಿಡ್ನಿಗಳಿಗೆ ಮ್ಯಾಚ್ ಆಗ್ತಿವೆ ಅಂತ ಡಾಕ್ಟರ್ ಗಳು ಹೇಳ್ತಿದ್ದಾರೆ. ದಯವಿಟ್ಟು ನಿನ್ನ ಗಂಡನಿಗೆ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡಿ ಅವನನ್ನ ಕಾಪಾಡು ಅಂತ ಬೇಡಿಕೊಳ್ತಾನೆ. ಆದ್ರೆ ಲಕ್ಷ್ಮಿ ಮಾತ್ರ ಕೋಪದಲ್ಲಿ, ನಾನು ಹಾಗೂ ನನ್ನ ಮಕ್ಕಳು ಬೇಡ ಅಂತ ಬಿಟ್ಟು ಹೋದವನಿಗೆ ನಾನ್ಯಾಕೆ ಕಿಡ್ನಿ ಕೊಡ್ಬೇಕು? ಇನ್ಯಾವತ್ತೂ ಕೂಡ ಅಲೆಕ್ಸ್ ನ ಹೆಸರನ್ನ ಹೇಳ್ಕೊಂಡು ಇಲ್ಲಿಗೆ ಬರಬೇಡಿ ಅಂತ ಅವನಿಗೆ ಬೈದು ಕಳುಹಿಸಿ ಬಿಡ್ತಾಳೆ. ಆದ್ರೆ ಮರುದಿನ ನೋಡಿದ್ರೆ ತನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ತನ್ನ ಗಂಡನಿಗೆ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡ್ತಾಳೆ. ಆಪರೇಷನ್ ಆದ ನಂತರ ಅಲೆಕ್ಸ್ ಕೂಡ ತನ್ನ ಹೆಂಡತಿಯನ್ನ ಹಗ್ ಮಾಡಿ ತುಂಬಾನೇ ಅಳ್ತಾನೆ. ಲಕ್ಷ್ಮಿ, ನೀನು ಬೇಡ ಅಂತ ಬಿಟ್ಟು ಬಂದ್ರು ಕೂಡ ನಾನು ಬದುಕಬೇಕು ಅಂತ ನಿನ್ನ ಒಂದು ಕಿಡ್ನಿಯನ್ನ ನನಗೆ ಡೊನೇಟ್ ಮಾಡಿದ್ಯಾ. ಇನ್ಯಾವತ್ತೂ ಕೂಡ ನಿನಗಾಗ್ಲಿ ನಮ್ಮ ಮಗಳಿಗಾಗ್ಲಿ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ. ಜೀವನ ಪರ್ಯಂತ ನಿಮ್ಮಿಬ್ಬರನ್ನ ಖುಷಿಯಾಗಿ ನೋಡಿಕೊಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆಪರೇಷನ್ ಆಗಿ ಕೆಲವು ದಿನಗಳ ನಂತರ ಚೆನ್ನಾಗಿ ಓಡಾಡಿಕೊಂಡಿದ್ದ ಅಲೆಕ್ಸ್ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸತ್ತು ಹೋಗ್ತಾನೆ. ಡಾಕ್ಟರ್ಸ್ ಗಳು ಚೆಕ್ ಮಾಡಿದಾಗ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದ ಮತ್ತೊಂದು ಕಿಡ್ನಿ ಕೂಡ ಫೇಲ್ ಆಗಿ ಅಲೆಕ್ಸ್ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಇನ್ಮುಂದಾದ್ರೂ ತನ್ನ ಗಂಡನ ಜೊತೆ ಖುಷಿಯಾಗಿ ಜೀವನ ಮಾಡಬಹುದು ಅಂದುಕೊಂಡಿದ್ದ ಲಕ್ಷ್ಮಿ ಆತ ಸತ್ತು ಹೋದ ಅಂತ ಗೊತ್ತಾಗಿ ಒಂದು ರೀತಿ ಟ್ರಾಮಾ ಸಿಚುವೇಶನ್ಗೆ ಹೊರಟು ಹೋಗಿರ್ತಾಳೆ. ಇಲ್ಲೇ ಇದ್ರೆ ತನ್ನ ಮಗಳು ತಾರಾ ಕೂಡ ಮೆಂಟಲಿ ಡಿಸ್ಟರ್ಬ್ ಆಗ್ತಾಳೆ ಅಂತ ಬೇರೆ ದಾರಿ ಇಲ್ಲದೆ ಹಳ್ಳಿಯಲ್ಲಿದ್ದ ತನ್ನ ತಾಯಿಯ ಮನೆಗೆ ಶಿಫ್ಟ್ ಆಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಲಕ್ಷ್ಮಿಗೆ ಎಚ್ಚರವಾಗ್ತಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾಳೆ. ಸರ್, ನಿನ್ನೆ ರಾತ್ರಿ ಜಾತ್ರೆಯನ್ನ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಯಾರೋ ಹಿಂದಿನಿಂದ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ನನಗೆ ವಾಪಸ್ ಪ್ರಜ್ಞೆ ಬಂದಾಗ ನೋಡಿದ್ರೆ ನನ್ನ ಮಗಳು ತಾರಾ ಮಿಸ್ಸಿಂಗ್ ಆಗಿದ್ದಾಳೆ. ಸರ್, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ದಯವಿಟ್ಟು ಕಿಡ್ನಾಪರ್ ಯಾರು ಅಂತ ಕಂಡುಹಿಡಿದು ನನ್ನ ಮಗಳನ್ನ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಆದ್ರೆ ಮೊದಲೇ ಒಬ್ಬ ವುಮೆನೈಸರ್ ಹಾಗೂ ಆರೋಗ್ಯಂಟ್ ಪೊಲೀಸ್ ಆಫೀಸರ್ ಆಗಿದ್ದ ಆತ ನೋಡಿದ್ರೆ ಈಕೆ ಮಾತುಗಳನ್ನ ಕಿವಿಗೆನೆ ಹಾಕಿಕೊಳ್ಳೋದಿಲ್ಲ. ಲಕ್ಷ್ಮಿ ಜೊತೆಗೇನೆ ಫ್ಲರ್ಟ್ ಮಾಡ್ತಾ ತನಗೆ ಫಿಸಿಕಲಿ ಫೇವರ್ ಮಾಡಿದ್ರೆ ನಿನ್ನ ಮಗಳನ್ನ ಆದಷ್ಟು ಬೇಗ ಹುಡುಕಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಲಕ್ಷ್ಮಿಯ ಫ್ರೆಂಡ್ ಕೂಡ ಅಲ್ಲಿಗೆ ಬಂದ ಕಾರಣ ಕಂಪ್ಲೇಂಟ್ ಅನ್ನ ಬರೆಸಿಕೊಂಡು ಅವರಿಬ್ಬರನ್ನ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಲಕ್ಷ್ಮಿಯ ತಾಯಿ ಕೂಡ ತನ್ನ ಮೊಮ್ಮಕ್ಕಳು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ತುಂಬಾನೇ ಟೆನ್ಷನ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ನಂತರ ತನ್ನ ಮಗಳಿಗೆ ಲಕ್ಷ್ಮಿ ಕಾಡಿನಲ್ಲಿರುವ ನೀಲಿಯ ಆತ್ಮದ ಬಳಿಗೆ ಹೋಗಿ ನಿನ್ನ ಕಷ್ಟವನ್ನ ಹೇಳ್ಕೊ. ಕಾಡಿನಲ್ಲಿರುವ ನೀಲಿಯ ಆತ್ಮ ಖಂಡಿತ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಇವರೆಲ್ಲ ಪೂಜೆ ಮಾಡುವ ಆ ನೀಲಿ ಯಾರು ಅಂದ್ರೆ ಹಲವು ವರ್ಷಗಳ ಹಿಂದೆ ಈ ಊರಲ್ಲಿ ನೀಲಿ ಎಂಬ ಒಬ್ಬ ಹುಡುಗಿ ವಾಸ ಮಾಡ್ತಿರ್ತಾಳೆ. ಯಾವುದೋ ಕಾರಣಕ್ಕೆ ತೀರಿ ಹೋಗಿದ್ದ ನೀಲಿ ಆತ್ಮ ಆಗಿ ವಾಪಸ್ ಬಂದು ಈ ಊರಿನಲ್ಲಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾಳೆ ಅಂತ ಎಲ್ಲರೂ ನಂಬಿರ್ತಾರೆ. ಮತ್ತೊಂದು ಕಡೆ ಜಾತ್ರೆಯಲ್ಲಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ಕೊಂಡು ಮನೆಗೆ ಹೋಗಿದ್ದ ಅರ್ಜುನ್ ಮಲಗಿಕೊಂಡಿದ್ದಾಗ ಒಂದು ಕೆಟ್ಟ ಕನಸು ಬಿದ್ದು ತಕ್ಷಣ ಎಚ್ಚರವಾಗುತ್ತೆ. ನೋಡಿದ್ರೆ ಈತ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡ್ತಿದ್ದ ಕ್ಯಾಮ್ರಾದಲ್ಲಿ ಒಂದು ಫೋಟೋ
ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಅರ್ಜುನ್ಗೆ ಆಶ್ಚರ್ಯ ಆಗಿ ಆ ಫೋಟೋವನ್ನ ನೋಡಿದ್ರೆ ಅದರ ಒಳಗಡೆ ಆ ದಿನ ರಾತ್ರಿ ತಾರಾ ಕಾಡಿನ ಮಧ್ಯದಲ್ಲಿ ಒಬ್ಬಳೆ ನಿಂತಿದ್ಲಲ್ವಾ, ಆ ಫೋಟೋ ಕ್ಯಾಪ್ಚರ್ ಆಗಿ ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗಿರುತ್ತೆ. ಅಷ್ಟಕ್ಕೂ ನಾನು ಈ ಹುಡುಗಿಯ ಫೋಟೋವನ್ನ ಕ್ಯಾಪ್ಚರ್ ಮಾಡಿಲ್ಲ, ಆದರೂ ಕೂಡ ಈ ಫೋಟೋ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗಿ ಈಗ ಪ್ರಿಂಟ್ ಆಗಿ ಹೊರಗಡೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಅರ್ಜುನ್ಗೆ ಶಾಕ್ ಆಗುತ್ತೆ. ತಕ್ಷಣ ಆ ಕ್ಯಾಮ್ರಾವನ್ನ ತೆಗೆದುಕೊಂಡು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರುವ ಚಿತ್ರದ ಹೀರೋ ರೆಮೋನ ಮನೆಗೆ ಬರ್ತಾನೆ. ಆದ್ರೆ ಆ ಸಮಯದಲ್ಲಿ ರೆಮೋ ಮನೆಯಲ್ಲಿ ಇಲ್ಲದ ಕಾರಣ ತನ್ನ ಕ್ಯಾಮ್ರಾವನ್ನ ಅಲ್ಲೇ ಇಟ್ಟು ಹೊರಟು ಬರ್ತಾನೆ. ಸ್ವಲ್ಪ ಸಮಯದ ನಂತರ ಮನೆಗೆ ವಾಪಸ್ ಬಂದ ರೆಮೋ ಅರ್ಜುನ್ ಇಟ್ಟಿದ್ದ ಆ ಕ್ಯಾಮ್ರಾವನ್ನ ನೋಡ್ತಿದ್ದ ಹಾಕಿನೇ ಇವನಿಗೆ ಅರ್ಥವಾಗುತ್ತೆ ಅದರ ಒಳಗಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ. ರೆಮೋ ಆ ಕ್ಯಾಮ್ರಾವನ್ನ ತನ್ನ ಕಂಪ್ಯೂಟರ್ ಡಿವೈಸ್ ಗೆ ಕನೆಕ್ಟ್ ಮಾಡ್ತಿದ್ದ ಹಾಗೆ ಅದರ ಒಳಗಡೆ ಇರುವ ನೆಗೆಟಿವ್ ಎನರ್ಜಿ ಹೆಸರು ನೀಲಿ ಅಂತ ಗೊತ್ತಾಗುತ್ತೆ. ತಕ್ಷಣ ಅದರ ಒಳಗಡೆ ಇರುವ ಫೋಟೋಸ್ ಗಳನ್ನ ಚೆಕ್ ಮಾಡಿದಾಗ ಆ ದಿನ ರಾತ್ರಿ ಲಕ್ಷ್ಮಿಯ ಮಗಳು ಕಾಡಿನ ಒಳಗಡೆ ಒಬ್ಬಳೆ ನಿಂತಿದ್ಲಲ್ವಾ, ಆ ಫೋಟೋಸ್ ಗಳು ಕ್ಯಾಪ್ಚರ್ ಆಗಿರುತ್ತವೆ. ತಕ್ಷಣ ಅರ್ಜುನ್ಗೆ ಕಾಲ್ ಮಾಡಿ ಅಷ್ಟಕ್ಕೂ ನಿನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವ ಆ ಹುಡುಗಿ ಯಾರು? ಅದಕ್ಕೆ ಅರ್ಜುನ್ ಹೇಳ್ತಾನೆ, ರೆಮೋ ಆ ದಿನ ರಾತ್ರಿ ನಾನು ಜಾತ್ರೆಗೆ ಹೋಗಿ ವಾಪಸ್ ಬರ್ತಿರುವಾಗ ಕಾಡಿನ ಮಧ್ಯದಲ್ಲಿ ಈ ಹುಡುಗಿ ಒಬ್ಬಳೆ ನಿಂತುಕೊಂಡಿದ್ಲು. ಹತ್ತಿರ ಹೋಗಿ ಆ ಹುಡುಗಿಯನ್ನ ವಿಚಾರಿಸಬೇಕು ಅನ್ನುವಷ್ಟರಲ್ಲಿ ಆಕೆಯ ಬಳಿಗೆ ಯಾರೊಬ್ಬ ವ್ಯಕ್ತಿ ನಡೆದುಕೊಂಡು ಬರ್ತಿದ್ದ. ಮೋಸ್ಟ್ಲಿ ಆ ಹುಡುಗಿಯ ತಂದೆ ಇರಬೇಕು ಅಂದುಕೊಂಡು ನನ್ನ ಪಾಡಿಗೆ ನಾನು ಬಂದು ಬಿಟ್ಟೆ. ಆದ್ರೆ ಮರುದಿನ ರಾತ್ರಿ ನೋಡಿದ್ರೆ ನನ್ನ ಮನೆಯಲ್ಲಿ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾದ್ವು. ಹಾಗೂ ಇದ್ದಕ್ಕಿದ್ದ ಹಾಗೆ ನನಗೆ ಎಚ್ಚರವಾದಾಗ ಆ ಕ್ಯಾಮ್ರಾದಲ್ಲಿ ಆ ಫೋಟೋ ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗಿತ್ತು ಅಂತ ಹೇಳ್ತೇನೆ. ಅದಕ್ಕೆ ರೆಮೋ ಹೇಳ್ತಾನೆ, ಹಾಗಾದ್ರೆ ಖಂಡಿತವಾಗಿಯೂ ಆ ಹುಡುಗಿ ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಆ ಹುಡುಗಿಯ ಬಗ್ಗೆ ಯಾವುದೋ ಆತ್ಮ ನಿನ್ನ ಕ್ಯಾಮ್ರಾದ ಮೂಲಕ ನಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದೆ. ಮತ್ತೊಂದು ಕಡೆ ಲಕ್ಷ್ಮಿ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗಳ ಕಿಡ್ನಾಪ್ ಕೇಸ್ ನ ಬಗ್ಗೆ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಪೊಲೀಸರಿಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಿರೋದಿಲ್ಲ. ಈ ಕಡೆ ಅರ್ಜುನ್ ರೆಮೋ ಜೊತೆ ಮಾತನಾಡ್ತಿರುವಾಗ ಆ ದಿನ ರಾತ್ರಿ ಜಾತ್ರೆ ಮುಗಿಸಿಕೊಂಡು ವಾಪಸ್ ಬರ್ತಿರುವಾಗ ತನ್ನ ಜೀಪ್ ನಲ್ಲಿ ಅರುಣ್ ಹಾಗೂ ಪ್ರಭಾಕರ್ ಎಂಬ ಇಬ್ಬರು ಬಂದಿದ್ರು ಅಂತ ನೆನಪಾಗುತ್ತೆ. ಅವರು ಕೂಡ ಅದೇ ಊರಿಗೆ ಸೇರಿದವರಾಗಿದ್ರಿಂದ ಆ ಹುಡುಗಿಯ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿರಬಹುದು ಅಂತ ಅವರನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರು ಸಿಕ್ಕ ನಂತರ ಆ ಊರಲ್ಲಿ ನೀಲಿ ಎಂಬ ಮಹಿಳೆಯ ಆತ್ಮ ಎಲ್ಲರನ್ನ ಕಾಪಾಡುತ್ತೆ ಅಂತ ಊರಿನ ಜನಗಳು ಮಾತನಾಡಿಕೊಳ್ತಿರೋದ್ರ ಬಗ್ಗೆ ತಿಳಿದುಕೊಳ್ತಾರೆ. ನಂತರ ಫೋಟೋದಲ್ಲಿ ಕ್ಯಾಪ್ಚರ್ ಆಗಿದ್ದ ಆ ಹುಡುಗಿ ಹೆಸರು ತಾರಾ. ಆಕೆ ತಾಯಿ ಲಕ್ಷ್ಮಿ ಇದೇ ಊರಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ತಕ್ಷಣವೇ ಆಕೆ ಮನೆಗೆ ಬರ್ತಾರೆ. ಲಕ್ಷ್ಮಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆ ದಿನ ರಾತ್ರಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಯಾರೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ. ಪೊಲೀಸರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನ್ನ ಮಗಳ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಿಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ನೀವಾದ್ರೂ ನಿಮ್ಮ ಶಕ್ತಿಯನ್ನ ಯೂಸ್ ಮಾಡಿಕೊಂಡು ನನ್ನ ಮಗಳನ್ನ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಆಗ ರೆಮೋ ಲಕ್ಷ್ಮಿಗೆ ಸಮಾಧಾನ ಮಾಡ್ತಾ, ಮೇಡಮ್ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ದೇವರ ಮೇಲೆ ನಂಬಿಕೆ ಇಡಿ, ಖಂಡಿತ ಆ ದೇವರು ನಿಮ್ಮ ಮಗಳಿಗೆ ಯಾವುದೇ ತೊಂದರೆಯಾಗದ ಹಾಗೆ ಕಾಪಾಡ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಮನೆಗೆ ವಾಪಸ್ ಬಂದು ಇದೇ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಯಾವುದೋ ಒಂದು ದುಷ್ಟ ಪ್ರೇತಾತ್ಮ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅರ್ಥವಾಗುತ್ತೆ. ಅಷ್ಟರಲ್ಲೇ ಪೊಲೀಸ್ ಸ್ಟೇಷನ್ ಇಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ, ಸರ್ ನಿಮ್ಮ ಫ್ರೆಂಡ್ ಆಗಿರುವ ಅರ್ಜುನ್ ಅನ್ನ ತಕ್ಷಣ ಸ್ಟೇಷನ್ಗೆ ಕರೆದುಕೊಂಡು ಬನ್ನಿ. ಆ ದಿನ ರಾತ್ರಿ ಲಕ್ಷ್ಮಿಯ ಮಗಳು ತಾರಾಳನ್ನ ನಿಮ್ಮ ಫ್ರೆಂಡ್ ಆಗಿರುವ ಅರ್ಜುನ್ ಕೊನೆಯದಾಗಿ ನೋಡಿರೋದು. ಆ ದಿನ ರಾತ್ರಿ ಆ ಹುಡುಗಿಯ ಜೊತೆಗೆ ಒಬ್ಬ ವ್ಯಕ್ತಿ ಇರೋದನ್ನ ನಿಮ್ಮ ಫ್ರೆಂಡ್ ನೋಡಿದ್ದ ಅಂತ ಲಕ್ಷ್ಮಿ ಈಗ ತಾನೇ ಇನ್ಫಾರ್ಮ್ ಮಾಡಿದ್ಲು. ಅರ್ಜುನ್ ನಮಗೆ ಸಹಾಯ ಮಾಡಿದ್ರೆ ಆ ವ್ಯಕ್ತಿ ಯಾರು ಅಂತ ಒಂದು ಡ್ರಾಯಿಂಗ್ ಅನ್ನ ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ತಕ್ಷಣ ಅರ್ಜುನ್ ಆ ವ್ಯಕ್ತಿಯ ಮುಖಚಹರೆ ಹೇಗಿತ್ತು ಅಂತ ನೆನಪು ಮಾಡಿಕೊಂಡು ಒಂದೊಂದೇ ಡೀಟೇಲ್ಸ್ ಗಳನ್ನ ಹೇಳ್ತಾನೆ. ಆ ಡ್ರಾಯಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಅರ್ಜುನ್ಗೆ ತೋರಿಸಿದಾಗ, ಹೌದು ಸರ್ ಇವನನ್ನೇ ಆ ದಿನ ರಾತ್ರಿ ನಾನು ಆ ಹುಡುಗಿಯ ಬಳಿ ನೋಡಿದ್ದು ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿಯ ಡ್ರಾಯಿಂಗ್ ಅನ್ನ ನೋಡ್ತಿದ್ದ ಹಾಗೆ ಲಕ್ಷ್ಮಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಡ್ರಾಯಿಂಗ್ ನಲ್ಲಿರೋದು ಬೇರೆ ಯಾರು ಅಲ್ಲ, ಸತ್ತು ಹೋಗಿರುವ ಈಕೆ ಗಂಡ ಅಲೆಕ್ಸ್ ನ ಅಣ್ಣ. ತಕ್ಷಣವೇ ಪೊಲೀಸರು ಹಾಗೂ ರೆಮೋ ಅಲೆಕ್ಸ್ ನ ಅಣ್ಣನನ್ನ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ಅಲೆಕ್ಸ್ ಕಾಡಿನ ಮಧ್ಯದಲ್ಲಿರುವ ಒಂದು ಚಿಕ್ಕ ಮನೆಯ ಒಳಗಡೆ ವಾಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ಮೊದಲಿಗೆ ಆತ ತಾರಾಗೆ ಏನಾಯ್ತೋ ನಿಜವಾಗಿಯೂ ಗೊತ್ತಿಲ್ಲ, ನಾನ್ಯಾಕೆ ನನ್ನ ತಮ್ಮನ ಮಗಳನ್ನೇ ಕಿಡ್ನಾಪ್ ಮಾಡ್ತೀನಿ ಅಂತ ನಾಟಕ ಮಾಡ್ತಾನೆ. ಆದ್ರೆ ಅವನ ಬಿಹೇವಿಯರ್ ನೋಡಿ ಪೊಲೀಸರಿಗೆ ಅನುಮಾನ ಬಂದು ಮತ್ತಷ್ಟು ಹೊಡೆದು ಎನ್ಕ್ವೈರಿ ಮಾಡಿದಾಗ ಈಗ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್ ನನ್ನ ತಮ್ಮ ಅಲೆಕ್ಸ್ನ ಪ್ರೇತಾತ್ಮ ನನಗೆ ಹೇಳಿದ್ದಕ್ಕೇನೆ ತಾರಾಳನ್ನ ಕಿಡ್ನಾಪ್ ಮಾಡಿದೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ ಆ ದಿನ ರಾತ್ರಿ ಇಬ್ಬರು ಜಾತ್ರೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಿದ್ದಾಗ ಈ ಅಲೆಕ್ಸ್ನ ಅಣ್ಣನೇ ಅವರಿಬ್ಬರನ್ನ ಫಾಲೋ ಮಾಡ್ತಾ ಬರ್ತಿರ್ತಾನೆ. ಊರಿಂದ ಸ್ವಲ್ಪ ದೂರ ಬರ್ತಿದ್ದ ಹಾಗೆ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಲಕ್ಷ್ಮಿಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿರ್ತಾನೆ. ತನ್ನ ತಾಯಿಗೆ ಯಾರೋ ಹೊಡೆದದ್ದನ್ನ ನೋಡಿ ಹೆದರಿಕೊಂಡ ತಾರಾ ತಕ್ಷಣ ಪಕ್ಕದಲ್ಲೇ ಇದ್ದ ರಸ್ತೆಯ ಕಡೆಗೆ ಓಡಿ ಬರ್ತಾಳೆ. ತಾರಾಳನ್ನ ಈತ
ಕಿಡ್ನಾಪ್ ಮಾಡಬೇಕು ಅಂತ ಆಕೆಯನ್ನ ಚೇಸ್ ಮಾಡ್ತಾ ಬರ್ತಿದ್ದಾಗ ಅದೇ ರಸ್ತೆಯಲ್ಲಿ ಜೀಪ್ ನಲ್ಲಿ ಬರ್ತಿದ್ದ ಅರ್ಜುನ್, ಅರುಣ್ ಹಾಗೂ ಪ್ರಭಾಕರ್ ಇವನನ್ನ ನೋಡಿರ್ತಾರೆ. ಆದರೆ ಮೊದಲೇ ಹೇಳಿದ ಹಾಗೆ ಆ ಮೂವರು ಮೋಸ್ಟ್ಲಿ ಆತ ಆಕೆ ತಂದೆನೆ ಇರಬೇಕು ಅಂದುಕೊಂಡು ಅಲ್ಲಿಂದ ತಮ್ಮ ಪಡಿಗೆ ತಾವು ಹೊರಟು ಹೋಗಿರ್ತಾರೆ. ಇವನ ಮಾತುಗಳನ್ನು ಕೇಳಿ ಮತ್ತಷ್ಟು ಕೋಪಗೊಂಡ ರೆಮೋ ತಾರಾ ಈಗ ಎಲ್ಲಿದ್ದಾಳೆ ಅಂತ ಕೇಳುವಷ್ಟರಲ್ಲೇ ಆತ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ತಕ್ಷಣವೇ ರೆಮೋ ಹಾಗೂ ಪೊಲೀಸರು ಅವನನ್ನ ಹಿಡಿಬೇಕು ಅಂತ ಚೇಸ್ ಮಾಡ್ತಾ ಹೋಗ್ತಾರೆ. ಇನ್ನೇನು ಆತ ಸಿಕ್ಕಿ ಹಾಕಿಕೊಂಡ ಅನ್ನೋಷ್ಟರಲ್ಲೇ ಎದುರುಗಡೆಯಿಂದ ಬಂದ ಒಂದು ದೊಡ್ಡ ಲಾರಿ ಅವನಿಗೆ ಗುದ್ದೆ ಆಕ್ಸಿಡೆಂಟ್ ನಲ್ಲಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಆದ್ರೆ ಪೊಲೀಸರಿಗೆ ಸಿಕ್ಕಿದ್ದ ಅವನ ಫೋನ್ ನಲ್ಲಿ ಆತ ಕೊನೆಯ ಬಾರಿಗೆ ರಘು ಎಂಬ ವ್ಯಕ್ತಿ ಜೊತೆ ಮಾತನಾಡಿದ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಅಲೆಕ್ಸ್ ಸತ್ತ ನಂತರ ಅವನ ಅಣ್ಣ ಅವನ ಸಮಾಧಿಯ ಬಳಿಗೆ ಹೋಗಿ ತುಂಬಾನೇ ಅಳ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ರಾತ್ರಿ ಅಲೆಕ್ಸ್ ನ ಆತ್ಮ ಅವನ ಅಣ್ಣನ ಜೊತೆ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಅಣ್ಣ, ನಾನೇನೋ ಸತ್ತು ಹೋದೆ, ಆದ್ರೆ ನನ್ನ ಹೆಂಡತಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಖುಷಿಯಾಗಿ ಇರಬಾರ್ದು. ಆಕೆ ಖುಷಿಯಾಗಿರ್ಬಾರ್ದು ಅಂದ್ರೆ ನನ್ನ ಮಗಳನ್ನ ನೀನು ಕಿಡ್ನಾಪ್ ಮಾಡ್ಬೇಕು. ತಾರಳನ್ನ ಕಿಡ್ನಾಪ್ ಮಾಡ್ಕೊಂಡು ನಾನು ಹೇಳುವ ಜಾಗಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿರುತ್ತೆ. ಮತ್ತೊಂದು ಕಡೆ ಲಕ್ಷ್ಮಿಯ ತಾಯಿ ಲಕ್ಷ್ಮಿಯನ್ನ ಕರೆದುಕೊಂಡು ಒಬ್ಬಳು ಮಾಂತ್ರಿಕ ಮಹಿಳೆಯ ಬಳಿಗೆ ಬಂದಿರ್ತಾಳೆ. ಲಕ್ಷ್ಮಿಯ ಮಗಳಿಗೆ ಏನಾಗಿದೆ ಅಂತ ಚೆಕ್ ಮಾಡಿದಾಗ ಆ ಮಹಿಳೆಗೆ ಗೊತ್ತಾಗೋದೇನಂದ್ರೆ, ಲಕ್ಷ್ಮಿ, ನಿನ್ನ ಗಂಡ ಸತ್ತ ನಂತರ ಆತ್ಮ ಆಗಿ ನೀನು ಖುಷಿಯಾಗಿರ್ಬಾರ್ದು ಅಂತ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿದ್ದಾನೆ. ಅಷ್ಟಕ್ಕೂ ನಿಮ್ಮಿಬ್ಬರ ಜೀವನದಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಲಕ್ಷ್ಮಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಲಕ್ಷ್ಮಿ ತನ್ನ ಗಂಡ ಅಲೆಕ್ಸ್ಗೆ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡಿದ ನಂತರ ಆತ ಆಪರೇಷನ್ ಸಕ್ಸಸ್ ಆಗಿ ಆರಾಮಾಗಿರ್ತಾನೆ. ಆದ್ರೆ ದಿನಗಳು ಕಳೆದಂತೆ ಮತ್ತೆ ತನ್ನ ಗಂಡನ ಬಿಹೇವಿಯರ್ ನಲ್ಲಿ ಚೇಂಜಸ್ ಆಗ್ತಿರೋದನ್ನ ಲಕ್ಷ್ಮಿ ಗಮನಿಸ್ತಾಳೆ. ಆಗಾಗ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೊರಗಡೆ ಹೋಗ್ತಿದ್ದ ಅಲೆಕ್ಸ್ ವಾರಾನುಗಟ್ಟಲೆ ಮನೆಗೇನೆ ಬರ್ತಿರೋದಿಲ್ಲ. ಜೊತೆಗೆ ಯಾವಾಗ್ಲೇ ಫೋನ್ ಮಾಡಿದ್ರು ಕೂಡ ಆತ ಫೋನ್ ಅನ್ನ ಕಟ್ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಶಾಕಿಂಗ್ಲಿ ಅಲೆಕ್ಸ್ ಲಕ್ಷ್ಮಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸಿರ್ತಾನೆ. ತನ್ನ ಗಂಡ ತನಗೆ ಡಿವೋರ್ಸ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಒಂದೇ ಸಾರಿ ಶಾಕ್ ಆದ ಲಕ್ಷ್ಮಿ ಅವನನ್ನ ಹುಡುಕಿಕೊಂಡು ಹೋಗ್ತಾಳೆ. ಸ್ನೇಹಿತರೆ, ಈಗ ಅಲೆಕ್ಸ್ ನ ನಿಜವಾದ ಬಣ್ಣ ಬಯಲಾಗುತ್ತೆ. ಸ್ನೇಹಿತರೆ, ಅಲೆಕ್ಸ್ಗೆ ಆಪರೇಷನ್ ಆಗಿ ಈತ ಮತ್ತೆ ನಾರ್ಮಲ್ ಆಗ್ತಿದ್ದ ಹಾಗೆ ಈ ಹಿಂದೆ ಈತ ಅಫೇರ್ ಇಟ್ಟುಕೊಂಡಿದ್ದ ಬಿಸ್ನೆಸ್ ಮೆನ್ ನ ಮಗಳ ಜೊತೆ ಲಿವಿಂಗ್ ಟುಗೆದರ್ ಸ್ಟಾರ್ಟ್ ಮಾಡಿರ್ತಾನೆ. ಆಕೆಯನ್ನ ಮದುವೆ ಆದ್ರೆ ಆಕೆ ತಂದೆಯ ಆಸ್ತಿ ಎಲ್ಲ ಕೂಡ ನನ್ನ ಹೆಸರಿಗೇನೆ ಬರುತ್ತೆ. ನನಗೆ ನೀನಾಗ್ಲಿ ನಿನ್ನ ಮಗಳಾಗ್ಲಿ ಬೇಡ, ನಾನು ಕಳುಹಿಸಿಕೊಟ್ಟಿರುವ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ ಹೇಳ್ತಾನೆ. ಹಾಗೂ ತನಗೆ ಕಿಡ್ನಿ ಡೋನರ್ ಬೇಕು ಅಂತಲೇ ಈ ಅಲೆಕ್ಸ್ ತನ್ನ ಅಣ್ಣನನ್ನ ಕಳುಹಿಸಿ ಲಕ್ಷ್ಮಿಯ ಬಳಿ ನಾಟಕ ಮಾಡಿಸಿರ್ತಾನೆ. ತನ್ನ ಗಂಡನ ಮಾತುಗಳನ್ನ ಕೇಳಿ ಇಂಥವನಿಗೋಸ್ಕರ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡನಲ್ಲ ಅಂತ ಲಕ್ಷ್ಮಿ ತುಂಬಾನೇ ಅಳ್ತಾಳೆ. ಆದ್ರೆ ಅಲೆಕ್ಸಿಗೆ ಹೇಳಿದ ಕೆಲವೇ ದಿನಗಳಲ್ಲಿ ಮತ್ತೆ ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ನಿಗೂಢವಾಗಿ ಸತ್ತು ಹೋಗಿರ್ತಾನೆ. ಹೀಗೆ ಲಕ್ಷ್ಮಿ ನಡೆದದ್ದನ್ನೆಲ್ಲ ಅಮಾಂತ್ರಿಕ ಮಹಿಳೆಗೆ ಹೇಳ್ತಿರುವಾಗ್ಲೇ ಅಲ್ಲಿ ಪ್ರತ್ಯಕ್ಷವಾದ ಅಲೆಕ್ಸ್ ನ ಆತ್ಮ ಈಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಆ ಮಹಿಳೆ ತನ್ನ ಮಾಂತ್ರಿಕ ಶಕ್ತಿಯನ್ನ ಯೂಸ್ ಮಾಡಿ ಅಲೆಕ್ಸ್ ನ ಆತ್ಮವನ್ನ ಅಲ್ಲಿಂದ ಓಡಿಸಿ ಬಿಡ್ತಾಳೆ. ನಂತರದ ಸೀನ್ ನಲ್ಲಿ ರೆಮೋ ಹಾಗೂ ಲಕ್ಷ್ಮಿ ಅಲೆಕ್ಸ್ ನ ಅಣ್ಣ ಕೊನೆಯ ಬಾರಿಗೆ ಕಾಂಟ್ಯಾಕ್ಟ್ ಮಾಡಿದ ಆ ರಘು ಎಂಬ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡ್ತಾರೆ. ಆತ ಹೇಳೋದೇನಂದ್ರೆ, ಸರ್, ಒಂದು ದಿನ ಅಲೆಕ್ಸ್ ನ ಅಣ್ಣ ನನಗೆ ಫೋನ್ ಮಾಡಿ ಒಂದು ಸೀಕ್ರೆಟ್ ಆಗಿರುವ ಮನೆ ಇದೆಯಾ ಅಂತ ವಿಚಾರಿಸ್ತೆ. ನಾನು ಮೋಸ್ಟ್ಲಿ ಆತ ಸ್ಟೇ ಮಾಡೋದಕ್ಕೆ ಕೇಳ್ತಿರ್ಬೋದು ಅಂತ ಒಂದು ಮನೆಯ ಅಡ್ರೆಸ್ ಅನ್ನ ಕೊಟ್ಟಿದ್ದೆ. ಆದ್ರೆ ಆತ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ. ಪೊಲೀಸರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಾನು ಕೂಡ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ತಕ್ಷಣ ನಾನು ಅವನನ್ನ ಅಲ್ಲಿಂದ ಕಳುಹಿಸಿ ಬಿಟ್ಟೆ. ಸರ್, ಹಾಗಾದ್ರೆ ನೀವು ಕೇಳ್ತಿರುವ ಆ ಹುಡುಗಿಯನ್ನೇ ಅಲೆಕ್ಸ್ ನ ಅಣ್ಣ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ ಅನ್ಸುತ್ತೆ ಅಂತ ಹೇಳ್ತೇನೆ. ಈ ಕಡೆ ಮನೆಯಲ್ಲಿದ್ದ ಅರ್ಜುನ ಕ್ಯಾಮೆರಾದಲ್ಲಿ ಮತ್ತೊಂದು ಫೋಟೋ ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗುತ್ತೆ. ಈ ಬಾರಿ ಆ ಫೋಟೋದಲ್ಲಿ ಏನಿದೆ ಅಂತ ನೋಡಿದ್ರೆ ಕಾಡಿನ ಮಧ್ಯದಲ್ಲಿದ್ದ ಒಂದು ಮನೆಯ ಫೋಟೋ ಪ್ರಿಂಟ್ ಆಗಿರುತ್ತೆ. ತಕ್ಷಣ ಆ ಫೋಟೋವನ್ನ ತೆಗೆದುಕೊಂಡು ಬಂದು ರೆಮೋಗೆ ತೋರಿಸ್ತಾನೆ. ಅದನ್ನ ನೋಡ್ತಿದ್ದ ಹಾಗೇನೆ ರೆಮೋಗೆ ಅರ್ಥವಾಗುತ್ತೆ, ಖಂಡಿತವಾಗಿಯೂ ಆ ನೀಲಿ ಆತ್ಮ ತಾರಾಳ ಬಗ್ಗೆ ನಮಗೇನೋ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದೆ. ತಕ್ಷಣ ಈ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡಿದ್ರೆ ತಾರಾ ನಮಗೆ ಸಿಗ್ಬಹುದು ಅಂತ ಎಲ್ಲರೂ ಜೀಪ್ ನಲ್ಲಿ ಹೊರಡ್ತಾರೆ. ಮತ್ತೊಂದು ಕಡೆ ಲಕ್ಷ್ಮಿ ಈ ಹಿಂದೆ ಹೋಗಿದ್ದ ಆ ಮಾಂತ್ರಿಕ ಮಹಿಳೆ ಇವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾಳೆ. ಲಕ್ಷ್ಮಿ ಹಾಗೂ ರೆಮೋಗೆ ತಾರಾ ಯಾವುದೇ ಕಾರಣಕ್ಕೂ ಸಿಗ್ಬಾರ್ದು ಅಂತ ಅಲೆಕ್ಸ್ ನ ಆತ್ಮ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಕೊನೆಗೂ ಇವರೆಲ್ಲರೂ ಅಲೆಕ್ಸ್ ನ ಆತ್ಮದಿಂದ ತಪ್ಪಿಸಿಕೊಂಡು ಕಾಡಿನ ಮಧ್ಯದಲ್ಲಿದ್ದ ಆ ಮನೆಯ ಬಳಿಗೆ ಬರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಲೆಕ್ಸ್ ನ ಅಣ್ಣ ತಾರಾಳನ್ನ ಕಿಡ್ನಾಪ್ ಮಾಡಿಕೊಂಡು ಇದೇ ಮನೆಯ ಬೇಸ್ಮೆಂಟ್ ನಲ್ಲಿ ಕೂಡಿಯಾಕಿರ್ತಾನೆ. ಲಕ್ಷ್ಮಿಯ ಮೇಲಿದ್ದ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ತಾರಾ ಇಲ್ಲಿ ನೀರು ಹಾಗೂ ಊಟ ಇಲ್ಲದೆ ಒದ್ದಡಿ ಸಾಯ್ಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿರ್ತಾರೆ.
ತಾರಾಳನ್ನ ಕಾಪಾಡಿಕೊಂಡು ಇನ್ನೇನೋ ಅಲ್ಲಿಂದ ಎಲ್ಲರೂ ಹೊರಡಬೇಕು ಅನ್ನೋಷ್ಟ್ರಲ್ಲೇ ಮತ್ತೆ ಅಲೆಕ್ಸ್ನ ಆತ್ಮ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಇಷ್ಟು ವರ್ಷಗಳಿಂದ ಊರಿನ ಜನಗಳನ್ನ ಕಾಪಾಡ್ತಾಳೆ ಅಂತ ಹೇಳ್ತಿರುವ ನೀಲಿ ಆತ್ಮ ಅಲ್ಲಿ ಪ್ರತ್ಯಕ್ಷ ಆಗಿ ಅಲೆಕ್ಸ್ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಕೊನೆಗೂ ನೀಲಿ ಆತ್ಮ ಅಲೆಕ್ಸ್ನ ಆತ್ಮವನ್ನ ನಾಶ ಮಾಡುತ್ತೆ. ಈಗ ಲಕ್ಷ್ಮಿ ಕೂಡ ಮೊದಲಿನಿಂದ ತಮ್ಮ ಮಗಳನ್ನ ಪತ್ತೆ ಮಾಡೋದಕ್ಕೆ ಸಹಾಯ ಮಾಡಿದ್ದಕ್ಕೆ ಹಾಗೂ ಈಗ ತಮ್ಮನ್ನೆಲ್ಲ ಅಲೆಕ್ಸ್ನ ಆತ್ಮದಿಂದ ಕಾಪಾಡಿದ್ದಕ್ಕೆ ನೀಲಿಗೆ ಕೈ ಮುಗಿತಾಳೆ. ತಕ್ಷಣ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಹಾಗೂ ಈಗ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಅಲೆಕ್ಸ್ನ ಆತ್ಮ ಯಾಕೆ ತನ್ನ ಹೆಂಡತಿ ಲಕ್ಷ್ಮಿಯ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿತ್ತು ಗೊತ್ತಾ? ಅಲೆಕ್ಸ್ ಆ ದಿನ ತನ್ನ ಹೆಂಡತಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟು ತನ್ನ ಪ್ಲಾನ್ ಎಲ್ಲವನ್ನ ಹೇಳಿದ್ದ ಅಲ್ವಾ? ನನ್ನ ಗಂಡ ಎಮೋಷನಲ್ ನಾಟಕ ಮಾಡಿ ನನ್ನ ಕಿಡ್ನಿಯನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡು ನನಗೇನೆ ಮೋಸ ಮಾಡಿಬಿಟ್ನಲ್ಲ ಅಂತ ಲಕ್ಷ್ಮಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಅಲೆಕ್ಸ್ ನನ್ನ ಜೀವಂತವಾಗಿ ಬಿಡಬಾರ್ದು ಅಂತ ಲಕ್ಷ್ಮಿ ಒಂದು ಪ್ಲಾನ್ ಮಾಡ್ತಾಳೆ. ತಕ್ಷಣ ಅಲೆಕ್ಸ್ಗೆ ಕಾಲ್ ಮಾಡಿ, ನಿನಗೆ ನಾನು ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇದ್ದೀನಿ, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ದೀನಿ, ಬಂದು ತೆಗೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಲಕ್ಷ್ಮಿ ಡಿವೋರ್ಸ್ಗೆ ಒಪ್ಪಿಕೊಂಡಲ್ಲ ಅಂತ ಅಲೆಕ್ಸ್ ಖುಷಿಯಾಗಿ ಮನೆಗೆ ಬಂದಿರ್ತಾನೆ. ಅಲೆಕ್ಸ್ ಕುಡಿಯೋದಕ್ಕೆ ಅಂತ ನೀರು ಕೇಳಿದಾಗ ಅವನ ಕಿಡ್ನಿ ಡ್ಯಾಮೇಜ್ ಆಗ್ಬೇಕು ಅಂತ ಲಕ್ಷ್ಮಿ ಒಂದು ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತಾಳೆ. ಆದ್ರೆ ಈ ವಿಷಯ ಗೊತ್ತಿಲ್ಲದೆ ಆ ನೀರನ್ನ ಕುಡಿದ ಅಲೆಕ್ಸ್ ತನ್ನ ಹೆಂಡತಿ ಡಿವೋರ್ಸ್ ಕೊಡೋದಕ್ಕೆ ಒಪ್ಪಿಕೊಂಡ್ಲು ಅಂತ ಖುಷಿಯಾಗಿ ಅಲ್ಲಿಂದ ಹೋಗಿರ್ತಾನೆ. ಆ ಡ್ರಗ್ಸ್ ಒಂದು ರೀತಿ ಸ್ಲೋ ಪಾಯ್ಸನ್ ರೀತಿ ಕೆಲಸ ಮಾಡಿದ ಕಾರಣ ಅಲೆಕ್ಸ್ ಕೆಲವೇ ದಿನಗಳಲ್ಲಿ ಮತ್ತೆ ಕಿಡ್ನಿ ಫೇಲ್ ಆಗಿ ನಿಗೂಢವಾಗಿ ಸತ್ತು ಹೋಗಿರ್ತಾನೆ. ಮೊದಲೇ ಅಲೆಕ್ಸ್ಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಆತ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸಿಕೊಂಡಿದ್ದ ಕಾರಣ ಈ ಬಾರಿ ಕೂಡ ಅದೇ ಸಮಸ್ಯೆಯಾಗಿ ಆತ ಸತ್ತು ಹೋದ ಅಂತ ಎಲ್ಲರೂ ಸುಮ್ಮನಾಗಿರ್ತಾರೆ. ಸ್ನೇಹಿತರೆ, ಇದರರ್ಥ ತನ್ನ ಗಂಡ ಅಲೆಕ್ಸ್ ನನ್ನ ಕೊಲೆ ಮಾಡಿದ್ದು ಈ ಲಕ್ಷ್ಮಿನೇ. ಇದೇ ಕಾರಣಕ್ಕೆ ಅಲೆಕ್ಸ್ನ ಆತ್ಮ ತನ್ನ ಹೆಂಡತಿಯ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಚಿತ್ರದ ಎಂಡ್ಸಿನಲ್ಲಿ ರೆಮೋಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆದ್ರೆ ಆತ ಯಾರಿಗೋ ಈ ವಿಷಯವನ್ನ ಹೇಳದೆ ಲಕ್ಷ್ಮಿಯನ್ನ ನೋಡಿ ಸ್ಮೈಲ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.